ಸರ್ ಸರ್ ಯಾಕೆ ಸರ್ ಟೆನ್ಷನಲ್ಲಿದ್ದೀರಾ? ಯಾವ ಗಿರಾಕಿನೂ ಬರ್ತಾನೆ ಇಲ್ವಲ್ಲೋ? ನನ್ನ ಟೆನ್ಷನ್ ಏನು ಗೊತ್ತೇನೋ? ನನ್ನ ಹೆಂಡತಿ ವಜ್ರದ ಮುಕ್ತಿ ಮಾಡಿಸ್ಕೊಮ್ಮ ಅಂತ ಹೇಳ್ಬಿಟ್ಟವಳು. ಇವತ್ತೇನಾರು ನಾನು ತೊಗೊಂಡು ಮನೆಗೆ ಹೋಗದೆ ಹೋದ್ರೆ ಮನೆ ಬೆಡ್ರೂಮಲ್ಲಿ ಸೇರ್ಸೋದ್ರಲ್ಲಿ ಬಾಗಲ್ಲೂ ಸೇರಿಸಲ್ಲ ಅಂತ ಹೇಳ್ಬಿಟ್ಟವಳು. ಏನು ಮಾಡೋದು? ಟೆನ್ಷನ್ನು. ಅಣ್ಣ ಯಾಕಣ್ಣ ಟೆನ್ಷನ್ ಮಾಡ್ಕೋತೀರಾ? ನಮ್ಮ ಇನ್ಸ್ಪೆಕ್ಟರ್ ಮಗಳು ಮದುವೆ ಮಾಡಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಮತ್ತೆ ನಮ್ಮ SI ಮನೆ ಕಟ್ಟಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಆಫ್ಟರ್ ಆಲ್ ಮುಗಿತಿಗೆ ಕಲೆಕ್ಟ್ ಮಾಡಕ್ಕಾಗಲ್ವಾ? ಇವತ್ತು ರಾತ್ರಿ 12 ಗಂಟೆವರೆಗೂ ನಾವು ಡ್ಯೂಟಿ ಮಾಡೋಣ. ದುಡ್ಡು ಕಲೆಕ್ಟ್ ಮಾಡೇ ಮಾಡೋಣ. ಹಂಗಂತೀನಪ್ಪ. ನೀನ್ ಆ ಕಡೆ ನೋಡು, ಎಲ್ಲಿ? ನಾನು ಈ ಕಡೆ ನೋಡ್ತೀನಿ. ಒತ್ಬಿಡ್ತೀನಿ. ಹಂಗೆ ಹೋಗ್ತಾ ಇದೆಯಾ? ವಾಸನೆ ಯಾವ್ದೋ ಬ್ರ್ಯಾಂಡು ಕುಡ್ಕೊಂಡ್ ಬರ್ತಾ ಇದೆಯೇನೋ? ನಾನು ಕುಡ್ದಿಲ್ಲ ಸರ್, ಕುಡ್ದಿಲ್ಲ. ಸುಳ್ಳು ಹೇಳ್ಬೇಡ. ನಿನ್ ಗಾಡಿ ವಯಸ್ಸು ಹತ್ರ ಇದ್ದಿದ್ದು ನಾನು ನೋಡಿದ್ದೀನಿ. ಉರ್ಬಾ, ಅದು ನಂದಲ್ಲ ಸರ್. ಉರ್ಬಲೇ, ಉರ್ಬಾ ಉರ್ಬಾ ಉರ್ಬಾ. ಏಯ್ ಉರ್ಬಾ ಉರ್ಬಾ ಉರ್ಬಾ. ಅದ್ ಜರ್ಕೆ ಎಳ್ಕೊಂತ ಇದೆಯಾ ಅಂತ ಉರ್ಬಾ. ಕೊಡಿ ಕೊಡಿ ಸರ್, ತಗೊಳ್ಳಿ ಸರ್, ತಗೊಳ್ಳಿ ಸರ್. ಸರ್ ಇದು ಯಾವ ಬ್ರ್ಯಾಂಡು? ಉರ್ಬಾ ಕುಡಿದು ಬಂದಿದ್ಯಾನ ಬಳಿ ಮಗನೇ? ಇಲ್ಲ ಸರ್, ದುಡ್ಡು ಇಲ್ಲ ಸರ್. ಸುಳ್ಳು ಹೇಳ್ತೀಯ? ಇಲ್ಲ ಸರ್. ಎತ್ತ ಕಾಸು ಜೋಬಲ್ಲಿ ದುಡ್ಡು ಇಲ್ಲ ಸರ್. ಒಂದು 1000ನೇ ಇರೋದು ಸರ್. ಸಾಕ್ಬಿಡ. 100 ರೂಪಾಯಿ ಆದ್ರೂ ಕೊಡಿ ಸರ್, ಪೆಟ್ರೋಲ್ ಹಾಕಿಸ್ಬೇಕು. ಸರಿ, ಇಲ್ಲಂದ್ರೆ ಗಾಡಿ ಕಿತ್ಕೊಂಡು ಕಳ್ಸ್ತೀನಿ ಬಳಿ ಮಗ. ಸರ್. ಬಿಡೋ ಗಾಡಿ ಇಲ್ಲೇ ನಿಂತ್ಕೊಳ್ಳಲ್ಲ. ಸ್ಟಾಪ್ 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 ಸ್ಟಾಪ್. ಸಾಯಿಸ್ಬಿಡ್ತೀನಿ. ಯೋ ಪೊಲೀಸಪ್ಪ, ನಿನ್ಗೇನಾದ್ರು ಬುದ್ಧಿಗಿದ್ದೀಯ? ಪೊಲೀಸವ್ರನ್ನ ಕೇಳೋ ಮಾತಾನೆ ಇದು? ಏನ್ ಕುಡ್ದಿದೀಯ? ನನ್ನ ಗಾಡಿಗೆ ಅಡ್ಡ ಬಂದಿದೀಯ. ನಾನೇನಾದ್ರೂ ಬ್ರೇಕ್ ಹಾಕ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಸತ್ತು ಯಮಲೋಕದಲ್ಲಿ ಇರ್ತಿದ್ದೆ. ಮಗನ ಪೊಲೀಸ್ಗೆ ಗಾಡಿ ನಾನು ಯಾಕೆ ಹತ್ತಿಸ್ಲಿ? ನೀನೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನಾನೇನ್ ಮಾಡ್ಲಿ? ಅಷ್ಟೇ. ಕುಡ್ದಿದ್ಯೇನೋ? ಅಯ್ಯೋ, ಮುಖ ನೋಡಿದ್ರೆ ಗೊತ್ತಾಗಲ್ವಾ? ನಾನು ಕುಡ್ದಿದ್ದೀನಿ ಕುಡ್ದಿದ್ದೀನಿ ಕುಡ್ದಿದ್ದೀನಿ. ಮುಚ್ಕೊಂಡು ಫೈನ್ ಕಟ್ಟು, ಫೈನ್ ಕಟ್ಟು. ಏನೇ ನೀನು? ಗೌರ್ಮೆಂಟ್ನವರು ಬ್ರ್ಯಾಂಡಿ ವಿಸ್ಕಿ ತಯಾರು ಮಾಡೋಕೆ ಫ್ಯಾಕ್ಟ್ರಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವ್ರು ತಯಾರು ಮಾಡಿದ ಗುಂಡಿ ಏನ್ ಮಾಡಬೇಕು? ಹಾಕ್ಬೇಕು. ಈ ಸರ್ಕಾರದವರು ವರಮಾನಕ್ಕೋಸ್ಕರ ಬೀದಿರೋ ಅಂಗಡಿಗಳಿಗೆಲ್ಲ ಬಾರ್ ಲೈಸೆನ್ಸ್ ಕೊಟ್ಬಿಟ್ರು. ಈ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಲೈಸೆನ್ಸ್ ತಗೊಂಡಿರೋ ಓನರ್ಗಳು ಹೆಂಗಪ್ಪ ಬದುಕೋದು ಅಂತ ಯೋಚನೆ ಮಾಡುವಾಗ ನಮ್ಮಂತ ಕುಡುಕರು ಸ್ವಲ್ಪ ಕರುಣೆ ತೋರಿಸಿ ಸಹಾಯ ಮಾಡ್ತೀವಿ. ಹೆಂಡತಿ ಕಾಟ ತಡಿಯಕ್ಕಾಗದಲ್ಲೇ ಚೆನ್ನಾಗಿ ಕುಡ್ಕೊಂಡು ಹೋಗಿ ಮಲ್ಕೋತೀವಿ. ಹಿಂಗ್ ಮಲ್ಕೊಳಕ್ಕೂ ಬಿಡದೆ, ಗುಂಡಾಕಕ್ಕೂ ಬಿಡದೆ, ಯಾಕಯ್ಯ ನನ್ನ ಗಾಡಿಗೆ ಅಡ್ಡ ಬಂದ್ ಸಾಯ್ತೀಯ? ಕುಡ್ದಿದ್ ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟ್ ಮಾತಾಡ್ತಾನೋ. ಲೇ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಕುಡ್ದಿದ್ರೆ ಫೈನ್ ಎಷ್ಟು ಗೊತ್ತೇನೋ? ಅವಾಗ 1,000 ಅಂತಿದ್ರು, ಈಗ 10,000 ಅಂತೆ ಕಂತೆ. 10,000 ಆಗ್ಲಿ ಕಟ್ಟೋ. ಯಾವ ಪೊಲೀಸಪ್ಪ, ಕುಡಿಯಕ್ಕೂ ದುಡ್ಡು ಕಟ್ಟಬೇಕು, ಕುಡ್ದು ಗಾಡಿ ಓಡ್ಸಕ್ಕೂ ದುಡ್ಡು ಕಟ್ಟಬೇಕು. ಏನಯ್ಯ ನಿಮ್ ಸರ್ಕಾರದ ರೂಲ್ಸ್? ಹೋಗ್ಲಿ, ಫೈನ್ ಎಷ್ಟು ಕಟ್ಬೇಕಪ್ಪ? 10,000. 20 ಕಟ್ಟಪ್ಪ. ಆಯ್ತು 30 ಕಟ್ಟೋ. ಯಾಕೋ? 10,000 ಇದ್ದಿದ್ರೆ 10 days 24/7 ಪೋಚ್ಕೋಬೋದಾಯ್ತು. ಈಗ ನನ್ನ ಜೋಬಲ್ಲಿ 50 ರೂಪಾಯೂ ಇಲ್ಲ. 10 ರೂಪಾಯಿ ಕೊಡು. ಕಿತ್ಕೊಂಡ್ರು 1 ರೂಪಾಯಿ ಇಲ್ಲ. ಪೊಲೀಸಪ್ಪ ನೋಡಪ್ಪ, ಹೆಂಗಿದ್ರು ನೀ ನನ್ನ ಕೈಯಲ್ಲಿ ತಗಲಾಕೊಂಡಿದೀಯ. ನಿನ್ ಜೊತೆ ಮಾತಾಡಿ ಎಲ್ಲ ಇಳ್ದೋಗ್ಬಿಡೈತೆ. ಈಗ ಮನೆಗೋರೆ ನನ್ನ ಹೆಂಡ್ರೂ ಸೇರ್ಸಲ್ಲ. ಒಂದು ಕೆಲಸ ಮಾಡು, ಹೆಂಗಿದ್ರು ನೀನ್ ಮನೆಗೆ ಹೋಗ್ತೀಯಲ್ಲ, ನಿನ್ ಜೊತೆ ನಾನು ಬರ್ತೀನಿ. ಇವತ್ತು ರಾತ್ರಿ ಅಲ್ಲೇ ಮಲ್ಕೋತೀನಿ. ಬೆಳಿಗ್ಗೆ ಎದ್ದು ನಿಮ್ಮನೇಲೇ ಸ್ನಾನ ಮಾಡ್ತೀನಿ. ನೀನ್ ಹೆಂಡ್ರಿಗೆ ಹೇಳಿ ಒಳ್ಳೆ ಟಿಫನ್ ರೆಡಿ ಮಾಡಿಸು. ಟಿಫನ್ ಮಾಡಿಕೊಂಡು ಅಲ್ಲಿಂದಲೇ ನಾನು ಆಫೀಸ್ಗೆ ಹೋಗ್ತೀನಿ. ಬರ್ಬೇಕಾದ್ರೆ ಸ್ವಲ್ಪ ಪೋಚ್ಕೊಂಡು ಮನೆಗೆ ಹೋಗ್ತೀನಿ. ಇಲ್ಲ ನನ್ನ ಹೆಂಡತಿ ಕಾಟ ತಡೆಯಕ್ಕಾಗಲ್ಲ. 100 ಕೊಡು ಗುರು, ಪ್ಲೀಸ್ ಗುರು. ಇಲ್ಲ ಕೊಡ ಗುರು, ಪ್ಲೀಸ್. ನೋಡು, ಹೇಳಿ ಕೇಳಿ ಪೊಲೀಸ್ನವರು ನಮ್ಮ ಹತ್ರ ಎಲ್ಲಿ ದುಡ್ಡು ಇರುತ್ತಪ್ಪ? 1 ನಿಮಿಷ ಇರು. ನೋಡು, ಅಲ್ಲಿ ದೂರದಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಹೋಗಿ ನಾನು ದುಡ್ಡು ತಂದ್ಬಿಡ್ತೀನಿ. ಗಾಡಿ ಕೊಡಪ್ಪ. ಇಲ್ಲೇ ಕಾಯ್ತಾ ಇರು. ನಾನು ಹೋಗಿ ನನ್ನ ಹೆಂಡತಿ ಹತ್ರ ದುಡ್ಡು ತಗೊಂಡು ನೀನು ತೊಗೊಂಬಂದು ಕೊಟ್ಬಿಡ್ತೀನಿ. ತೆಗ್ಯ ದಾನಶೂರ ಕರುಣ. ಇಲ್ಲ, ವೆಯ್ಟ್ ಮಾಡಪ್ಪ. ಕರುಣಾಮಯಿ ನಮ್ಮ ಪೊಲೀಸಪ್ಪ. ಚಿನ್ನ ಬಂಗಾರ ಬಾರೇ, ಹೆವಿ ಕಲೆಕ್ಷನ್ ಕಡೆ ಇವತ್ತು. ಬಾರೇ ಬಾರೇ ಬಾರೇ.
ಏನ್ರಿ ಸ್ವಲ್ಪನಾದ್ರೂ ಟೆನ್ಷನ್ ಇಲ್ಲ ನಿಮ್ಗೆ? ಯಾಕೆ? ನೋಡಿ 4 ಗಂಟೆಗೆ ಬರ್ಬೇಕಾಗಿದ್ ನಮ್ಮ ಮಗಳು ಇನ್ನೂ ಬಂದಿಲ್ಲ, 5:15 ಆಯ್ತು. ಲೇ, ನನ್ನ ಮಗಳು ಯಾರ ಮಗಳೇ? ಪೊಲೀಸನ ಮಗಳು ಕಣೆ. ಸ್ಕೂಲಲ್ಲಿ ಏನೋ ಡಿಬೇಟ್ ಇರುತ್ತೆ, ಬರ್ತಾಳೆ ನೀನು. ಬಾರೆ ತಗೊಳ್ಳೆ, ಎಣಿಸ್ಕೊಳ್ಳೆ, ದುಡ್ಡು ಎಣಿಸ್ಕೊಳ್ಳೆ, ಇನ್ನೂ ಇದೆ ಕಣೆ. ದುಡ್ಡು ಯಾರಿಗ್ ಬೇಕಾಗಿದೆ? ಮಗಳ ಬಗ್ಗೆ ಯೋಚನೆ ಮಾಡಿ ನೀವು. ಲೇ, ಅವಳು ನನ್ನ ಮಗಳು ಕಣೆ. ಒಂದು ನಿಮಿಷ. ಹಲೋ, ಹೆಡ್ ಕಾನ್ಸ್ಟೇಬಲ್ ರಾಮ್ ಪ್ರಸಾದ್, ವಿಜಯನಗರ ಸ್ಟೇಷನ್ ಸ್ಪೀಕಿಂಗ್. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ಗೊತ್ತಾಗ್ಲಿಲ್ಲ. ನಮ್ ತಂದೆ ತಪ್ಪು ಮಾಡ್ಲಿಲ್ಲ ಅಂದ್ರೂ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಕೋರ್ಟ್ ಅಲ್ಲಿ ಶಿಕ್ಷೆ ಕೊಡಿಸಿ ಜೈಲಿಗೆ ಕಳಿಸ್ದೆ. ಆ ಶಾಕ್ ನಿಂದ ನಮ್ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಲು. ಅದಕ್ಕೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಸಾಯಿಸಿದೀನಿ. ಎಣ ಗಾಂಧಿ ಪಾರ್ಕ್ ನಲ್ಲಿ ಹಾಕಿದೀನಿ. ಬಂದು ತಗೊಂಡೋಗು. ಲಂಚ ಲಂಚ ಲಂಚಕೋರ. ಯಾರ್ದು ಫೋನು? ಅಯ್ಯೋ, ಇದೆ ಕಣೆ, ಇದೆ. ಈ ದುಡ್ಡ ಸಿಕ್ಕಲ್ಲ ಕಾರಣ. ನನ್ನ ಮಗಳ ಸಾಯಿಸ್ಬಿಟ್ರು. ಮಗಳೇ, ಮಗಳೇ, ಅಯ್ಯೋ ಮಗಳೇ. ಎಲ್ರಿ ನಮ್ಮ ಮಗಳು? ಯಾರೋ ನೀನು? ಯಾರೋ ನೀನು? ಎಲ್ಲೋ ನನ್ನ ಮಗಳು? ನೀನಲ್ವ ನನ್ನ ಮಗಳು ಸಾಯಿಸಿದ್ದು? ಯಾರೋ ನಾನು ಟೆರರಿಸ್ಟ್ ನೀನು? ಎಲ್ಲೋ ನನ್ನ ಮಗಳು? ನಾನ್ ಟೆರರಿಸ್ಟ್ ಅಲ್ಲ. ನೀನ್ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ನಿನ್ನ ಮಗಳು ನಾನೇ ಸಾಯಿಸಿದೀನಿ. ನಿನ್ ಪುರಾಣ ಎಲ್ಲ ಯಾರು ಹೇಳಿದಾರೆ ಗೊತ್ತಾ? ಗೋವಿಂದ. ಹೌದು, ನಾನೇ. ನೀನಾ? ನೀವೇ ದಿನ ಕಳ್ತನ ಮಾಡು ಮಾಡು ಅಂತ ಹೇಳ್ತಾ ಇದ್ದಿದ್ದು. ನಿಮ್ಮೆಂಟಿಗೋಸ್ಕರ ಕೋಳಿ ಕದಿಬೇಕು, ನಿಮ್ಮೆಂಟಿಗೋಸ್ಕರ ಒಡವೆ ಅಂಗಡಿಯಿಂದ ಒಡವೆ ಕದಿಬೇಕು. ಪೊಲೀಸಾಗಿ ನೀವೇ ನನ್ನನ್ನು ದೊಡ್ಡ ಕಳ್ಳನಾಗಿ ಮಾಡಿದ್ದು. ನಾನು ಕದ್ರೆ ಕಳ್ಕೊಂಡಿರೋರು ಸುಮ್ಮನೆ ಇರ್ತಾರ? ಹಿಡ್ಕೊಂಡು ಚೆನ್ನಾಗಿ ನಾಲ್ಕು ಇಕ್ಕಿದ್ರು. ಯಾಕ ಕದ್ದೆ ನನ್ನ ಮಗನೇ ಅಂತ ಕೇಳಿದ್ರು. ಸ್ವಾಮಿ, ನಂಗೆ ಕದಿಯಕ್ಕೆ ಇಷ್ಟ ಇಲ್ಲ, ಈ ಪೊಲೀಸವ್ರೆ ಕದಿ ಕದಿ ಅಂತ ಹೇಳಿದ್ರು, ನಂಗೆ ಕದ್ದೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರಿಗೋಸ್ಕರ ಯಾಕೋ ಕದಿತೀಯ, ಮೊದಲು ನಿನ್ನೇ ಸಾಯಿಸ್ತೀವಂದ್ರು. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ ನನ್ನನ್ನು ಸಾಯಿಸಿದ್ರೆ ಅವನಿಗೆಲ್ಲಿ ಬುದ್ಧಿ ಬರುತ್ತೆ, ಅವನ ಮಗಳನ್ನ ಸಾಯಿಸು ಅಂದೆ. ಸ್ಕೂಲಿಂದ ಬರುವಾಗ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ರು. ನನ್ನ ಕಣ್ಣು ಮುಂದೆ ನಿಮ್ಮ ಮಗಳನ್ನ ಕತ್ತಿ ಸಾಯಿಸ್ಬಿಟ್ರು. ನಾನು ನೋಡ್ತಾ ಇರುವಾಗಲೇ ನಿಮ್ಗೆ ಫೋನ್ ಕೂಡ ಮಾಡವ್ರೆ. ಯಾಕೋ ಕೆಲಸ ಮಾಡಿದೆ? ಬಿಡ್ಬಾರ್ದು. ಮಿಸ್ಟರ್ ರಾಮ್ ಪ್ರಸಾದ್, ರಾಮ್ ಪ್ರಸಾದ್, ಖಾಕಿ ಬಟ್ಟೆ ಹಾಕೊಂಡು ಧರ್ಮನ ಉಳಿಸ್ತೀನಿ, ನ್ಯಾಯನ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡಿ ನೀತಿ ನಿಜಾಯಿತಿಯಿಂದ ಬದುಕಬೇಕಾದ ನೀನು ನಿನ್ ಹೆಂಡತಿ ಮಾತು ಕೇಳ್ಕೊಂಡು ಲಂಚಕ್ಕೆ ಆಸೆ ಪಟ್ಟು ಕಳ್ಳರಿಗೆ ಪ್ರೋತ್ಸಾಹ ಮಾಡಿದೀಯ. ನೀನ್ ಮಾಡಿದ ತಪ್ಪಿಗೆ ಈಗ ನಿನ್ ಮಗಳೇ ಬಲಿಯಾಗಿದ್ದಾಳೆ. ಏನ್ ಸಾಹೇಬ, ತಪ್ಪು ಮಾಡ್ದವ್ ನಾನು. ಆ ದೇವ್ರು ನನಗೆ ಶಿಕ್ಷೆ ಕೊಡ್ಬೇಕಲ್ವಾ? ನನ್ನನ್ನ ಜೈಲ್ ಕಳ್ಸ್ಬೋದಿತ್ತಲ್ವಾ? ನನ್ನನ್ನ ಸಾಯಿಸ್ಬೋದಿತ್ತಲ್ವಾ? ನನ್ನ ಮಗಳಿಗೆ ಹೇಗೆ ಶಿಕ್ಷೆ ಕೊಡ್ಬೇಕು? ನಾನು ಇಷ್ಟೆಲ್ಲ ಮಾಡಿದ್ ನನ್ನ ಮಗಳಿಗೋಸ್ಕರ ತಾನೆ. ಅವಳನ್ನೇ ಸಾಯಿಸ್ಬಿಟ್ಟ ದೇವ್ರು. ಅರ್ಥ ಆಯ್ತಾ? ನೋವು ಅಂದ್ರೆ ಏನು ಅಂತ ಗೊತ್ತಾಯ್ತಾ? ನಿನ್ನಲ್ಲಿ ಈ ಬದಲಾವಣೆ ಬರಬೇಕು ಅಂತಾನೆ ನಿನ್ ಮಗಳು ನಾನು ಆಡಿದ ನಾಟಕ ಇದು. ನಿನ್ ಮಗಳು ಬದುಕೇ ಇದ್ದಾಳೆ. ಬಸವಣ್ಣ, ಸಂಜು, ನನಗೆ ಕ್ಷಮಿಸ್ಬಿಡು. ನಾನು ಇಂಥ ಕೆಲಸ ಮಾಡೋಣ. ಮುಟ್ಬೇಡ, ನೀನು ಮುಟ್ಬೇಡ. ನಿನ್ನಿಂದನೇ ಎಲ್ಲ ಆಗಿದ್ದು. ಸಾರಿ ಅಮ್ಮ. ಸರ್, ಪೊಲೀಸ್ನವ್ರನ್ನ ಮದ್ವೆ ಆದ್ರೆ ಜೀವನದಲ್ಲಿ ಸುಖವಾಗಿರ್ಬಹುದು, ಎಲ್ಲ ಪಡಿಬಹುದು, ಹಾಯಾಗಿರ್ಬಹುದು ಅಂತ ಆಸೆ ಪಟ್ಟಿದ್ದೇನು ನಿಜ ಸರ್. ಆದ್ರೆ ಪೊಲೀಸ್ನವ್ರು ಹಾಗೇ ಇರ್ಬೇಕು, ಈ ಸಮಾಜನ ರಕ್ಷಣೆ ಮಾಡ್ಬೇಕು, ನಿಯತ್ತಾಗಿ ಬಾಳ್ಬೇಕು ಅಂತ ನಾನು ಒಂದ್ಸಲನೂ ಯೋಚನೆ ಮಾಡ್ಲಿಲ್ಲ ಸರ್. ನಮ್ಮ ಯಜಮಾನ್ರು ಈ ರೀತಿ ಹಾಳಾಗೋದಕ್ಕೆ ನಿಜವಾಗ್ಲೂ ನಾನೇ ಕಾರಣ ಸರ್. ತಪ್ಪೆಲ್ಲ ನಂದೆ, ಅದಕ್ಕೆ ಪ್ರಾಯಶ್ಚಿತ್ತನೂ ಆಯ್ತು. ಇನ್ ಮುಂದೆ ನಾನು ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಕ್ಷಮಿಸಿ ಸರ್. ಇನ್ಮೇಲೆ ಯಾವತ್ತೂ ಇಂಥ ಕಚಡ ಕೆಲಸ ಮಾಡಲ್ಲ ಸರ್. ಒಬ್ಬ ನಿಯತ್ತಾದ ಪ್ರಜೆಯಾಗಿ ನಾನು ಬದುಕ್ತೀನಿ. ಒಂದು ಚಿಕ್ಕ ಮಗು ನನಗೆ ಒಂದು ಒಳ್ಳೆ ಪಾಠ ನೀವು ಹೇಳ್ಕೊಟ್ಟಿದ್ದಾರೆ ಸರ್. ಇನ್ಮೇಲೆ ಯಾವತ್ತೂ ಈ ಕಚಡ ಕೆಲಸ ಮಾಡಲ್ಲ. ನಿಜವಾಗ್ಲೂ ಸರ್, ಒಬ್ಬ ನಿಯತ್ತಿನ ಪೊಲೀಸ್ ಆಗಿ ನಾನು ಕೆಲಸ ಮಾಡ್ತೀನಿ ಸರ್.